ಹೆಚ್ಚುವಂತಾಗಬೇಕು. ಶೈಕ್ಷಣಿಕ ರಂಗದಲ್ಲಿ ಹೆಚ್ಚು ಮಹತ್ವವನ್ನ ಹಾಗೂ ಅವರಿಗೆ ಏನು ಬೌದ್ಧಿಕವಾಗಿ ಒಂದು ಪ್ರಗತಿದಾಯಕವಾಗಿ ಆ ಒಂದು ನಿಟ್ಟಿನಲ್ಲಿ ಆ ಪುಸ್ತಕಗಳು ಎಲ್ಲರಿಗೂ ದೊರೆಯಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ಗ್ರಾಮ ಪಂಚಾಯತ್ಗಳಲ್ಲೂ ಕೂಡ ಗ್ರಂಥಾಲಯವನ್ನ ಸ್ಥಾಪನೆ ಮಾಡಲಾಗಿದೆ. ಅದರಲ್ಲೂ ಕೂಡ ದೇಶಾದ್ಯಂತ ಏನು ನಾವು ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಸೊ ಈ ಒಂದು ವಾರದಲ್ಲಿ ಎಲ್ಲಾ ಗ್ರಂಥಾಲಯಗಳಲ್ಲಿ ಈ ವಿಶೇಷ ಓದುಗೆ ಆಸಕ್ತಿ ಇರುವಂತವರಿಗೆ ಕೂಡ ಅವರಿಗೆ ಎಲ್ಲಾ ರೀತಿಯ ಚಟುವಟಿಕೆಗಳನ್ನ ಮಾಡಲಾಗುತ್ತೆ. ಆ ನಿಟ್ಟಿನಲ್ಲಿ ಗ್ರಂಥಾಲಯಕ್ಕೆ ಎಲ್ಲರನ್ನೂ ಕೂಡ ಸ್ವಾಗತ ಮಾಡ್ತಾ ಒಂದು ಆಸಕ್ತಿ ಬೆಳೆಸಲಿಕ್ಕೆ ಒಂದು ಅನುವು ಮಾಡಿಕೊಡ್ಲಿಕ್ಕೆ ಒಂದು ಉದ್ದೇಶ ಪೂರ್ವಕವಾದ ಕಾರ್ಯಕ್ರಮವನ್ನ ನಾವು ಗ್ರಂಥಾಲಯದಲ್ಲಿ ಹಮ್ಮಿಕೊಂಡಿದ್ದೇವೆ. ತಮಗೆಲ್ಲ ಗೊತ್ತಿದೆ, ಈ ಮೊದಲು ಗ್ರಂಥಾಲಯ ಗ್ರಾಮಕ್ಕೆ ಒಂದು ಇರ್ತಿತ್ತು, ಹಾಗೆ ತಾಲೂಕು ಮಟ್ಟದಲ್ಲಿ ಇರ್ತಿತ್ತು. ನಾವೆಲ್ಲ ಸಣ್ಣವರಿದ್ದಾಗ ತಾಲೂಕು ಮಟ್ಟದಲ್ಲಿ ಹೋಗಿ ಓದ್ತಿದ್ವಿ. ಪುಸ್ತಕಗಳು ಇರ್ತಿದ್ದಿಲ್ಲ, ಓದಲಿಕ್ಕೆ ಬಹಳ ದುಡ್ಡು ಖರ್ಚು ಮಾಡ್ಬೇಕಿತ್ತು. ಪುಸ್ತಕಗಳು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಬೆಲೆಯನ್ನ ಕೊಟ್ಟು ತರಬೇಕು, ಓದ್ಬೇಕಿತ್ತು. ಆವಾಗ ಎಲ್ಲ ಹಿಂದಿನ ಕಾಲದಲ್ಲಿ ನೀವು ನಾವೆಲ್ಲ ಸಣ್ಣವರಿದ್ದಾಗ ಪುಸ್ತಕಗಳದ್ದು ದೊಡ್ಡ ಒಂದು ಬೆಲೆ ಇತ್ತು. ಹಾಗಾಗಿ ಈಗ ನಿಮಗೆಲ್ಲ ತುಂಬಾ ಗ್ರಂಥಾಲಯಗಳಲ್ಲಿ ಎಲ್ಲಾ ಪುಸ್ತಕಗಳು ಸಿಗ್ತವೆ. ಓದಿನಲ್ಲಿ ಆಸಕ್ತಿ ಬೆಳೆಸ್ಕೊಳ್ಳಿಕ್ಕೆ, ಹಾಗೆ ನಿಮಗೆ ಈ ಸಣ್ಣ ಸಣ್ಣ ಕಥೆಗಳ ಬುಕ್ಗಳು, ಹಾಗೆ ಸ್ಪರ್ಧಾತ್ಮಕ ಏನು ಪರೀಕ್ಷೆ ಅವಕ್ಕೂ ಕೂಡ ತಯಾರಿ ಮಾಡಲಿಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ನಿಮಗೆ ಪುಸ್ತಕಗಳು ದೊರೆತವೆ. ಆಮೇಲೆ ದಿನಪತ್ರಿಕೆಗಳು ದೊರೆತವೆ. ನಿಮ್ಮ ಶಾಲಾ ವ್ಯಾಪ್ತಿಯಲ್ಲಿ ಈಗಾಗಲೇ ನಾವು 3 ಗ್ರಂಥಾಲಯಗಳನ್ನ ಪ್ರಾರಂಭಿಸ್ತೇವೆ. ಒಂದನೇದಾಗಿ ಇದು ಹೊಸಗದ್ದೆಯಲ್ಲಿ, ಎರಡನೇದು ಕೋಡ್ಸರ, ಹಾಗೆ ಇನ್ನೊಂದು ಕರ್ಜಿಗೆಯಲ್ಲಿ. 3 ಗ್ರಂಥಾಲಯಗಳು ಈಗ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಈಗಾಗಲೇ ಇದಾವೆ. ಹೌದಾ? ನಿಮ್ ಕೆಲಸ ಏನು? ಓದೋದು. ಯಾವ ನಿಮ್ಮ ಶಿಕ್ಷಕರು ಏನ್ ಹೇಳ್ತಾರೆ ದಿನನಿತ್ಯದ, ಅವ್ರು ಏನು ಈಗ ತಮ್ಗೆಲ್ಲ ತಿಳಿಸಿದ್ರು, ಏನು ವಾಕ್ಯಗಳನ್ನ ಹೇಳಿದ್ರು, ಅದ್ರ ಪ್ರಕಾರವಾಗಿ ತಾವೆಲ್ಲ ನಡ್ಕೊಳ್ಬೇಕು. ತಂದೆ ತಾಯಿಗಳು ಹೇಳಿದ್ದನ್ನ ಮಾತನ್ನ ಕೇಳಬೇಕು. ಓದಿನಲ್ಲಿ ಆಸಕ್ತಿ ಇರಬೇಕು. ನೋಡಿ, ನಾವು ಈ ಸ್ಥಾನದಲ್ಲಿ ಕುತ್ಕೊಂಡಿದ್ದೇವೆ ಅಂದ್ರೆ ಅದಕ್ಕೆ ಬಹಳಷ್ಟು ಶ್ರಮ ಪಟ್ಟು ಬಂದಿದ್ದೇವೆ. ಪುಸ್ತಕಗಳನ್ನ ಓದಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಾವೆಲ್ಲ ಬರೆದು, ಸೊ ಹಾಗಾಗಿ ಓದಿನಲ್ಲಿ ಆಸಕ್ತಿ ಇಟ್ಕೊಂಡಿದ್ರಿಂದ ಈ ಒಂದು ಸ್ಥಾನದಲ್ಲಿ ನಾವು ಬಂದು ಕುತ್ಕೊಂಡಿದ್ದೇವೆ. ಸೊ ಹಾಗಾಗಿ ನೀವು ಕೂಡ ಒಳ್ಳೊಳ್ಳೆ ಅಧಿಕಾರಿಗಳು ಆಗ್ಬೇಕು, ಒಳ್ಳೊಳ್ಳೆ ವಿಜ್ಞಾನಿಗಳು, ಹಾಗೆ ಉತ್ತಮವಾದಂತ ಪ್ರಜೆಗಳಾಗಬೇಕು. ಅದು ಯಾಕೆ ಆ ಎಲ್ಲ ಆಸಕ್ತಿ ಬರ್ಲಿಕ್ಕೆ ಕಾರಣ ಪುಸ್ತಕದ ಅಭಿರುಚಿ ನಿಮಗಿತ್ತು ಅಂದ್ರೆ ಸೊ ಅದು ನಿಮ್ಮನ್ನ ದೊಡ್ಡ ಮಟ್ಟದಲ್ಲಿ ಅದನ್ನ ನಿಮ್ಗೆ ತಗೊಂಡು ಹೋಗುತ್ತೆ. ಸೊ ಹಾಗಾಗಿ ನಿಮ್ಮ ತಂದೆ ತಾಯಿಗಳು ಮತ್ತೆ ಶಾಲೆಯಲ್ಲಿ ಶಿಕ್ಷಕರು ಅವ್ರು ಏನು ನಿಮ್ಗೆ ಮಾರ್ಗದರ್ಶನ ನೀಡ್ತಾರೋ ಅದ್ರ ಪ್ರಕಾರವಾಗಿ ನಡ್ಕೊಳ್ತಾ